ಏನೋ ಮಂಡ್ಯದಲ್ಲಿ ಮಾಜಿ ಸಚಿವ ಚಲುವರಾಯಸ್ವಾಮಿ ರೆಬೆಲ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಲುವರಾಯಸ್ವಾಮಿ ಜೊತೆಗೆ ನಾಳೆ ಸಿದ್ದರಾಮಯ್ಯ ಮಾತುಕತೆ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಚರ್ಚೆ ಮಾಡೋದಾಗಿ ಬೆಂಗಳೂರಲ್ಲಿ ಸ್ವತಃ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಏನ್ ಹೇಳಿದ್ದಾರೆ ಗೊತ್ತಿಲ್ಲ, ನಾನೇ ಖುದ್ದಾಗಿ ಚಲುವರಾಯಸ್ವಾಮಿ ಜೊತೆಗೆ ಮಾತನಾಡ್ತೀನಿ, ನಾಳೆ ಮಂಡ್ಯ ಕಾಂಗ್ರೆಸ್ ಮುಖಂಡರ ಸಭೆ ಕರೆದಿದ್ದೀನಿ, ಮಾತಾಡಿ ಎಲ್ಲ ಸರಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಚಲುವರಾಯಸ್ವಾಮಿ ಏನು ಹೇಳಿಕೆ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ನಾಳೆ ಮಂಡ್ಯ ಭಾಗದ ನಾಯಕರ ಮತ್ತು ಮುಖಂಡರುಗಳ ಸಭೆಯನ್ನ, ಸ್ಥಳೀಯ ಮುಖಂಡರ ಸಭೆಯನ್ನ ಕರೆದಿದ್ದೀನಿ, ಎಲ್ಲ ಬರ್ತಾರೆ, ಸಭೆಯಲ್ಲಿ ಮಾತನಾಡಿ ಎಲ್ಲ ಸರಿ ಮಾಡ್ತೀನಿ ಅನ್ನುವಂಥ ಹೇಳಿಕೆಯನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ್ದಾರೆ. ಮಂಡ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಪಿಲ್ಲ ಅಂತ ಹೇಳಿದ್ದಾರೆ. ಕೇಳ್ತೀನಿ, ನಾನು ಬರ್ತಾರೆ, ಇವತ್ತು ಮಾತಾಡ್ತೀನಿ, ನಾಳೆ ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ, ಈಗ ಸ್ವತಃ ಮುಕ್ತ ಕೇಳ್ತೀನಿ. ಚಲುವರಾಯಸ್ವಾಮಿ ಎಲ್ಲಿ ಮೈತ್ರಿ ಒಪ್ಪಿಲ್ಲ ಅಂತ ಹೇಳಿದ್ದಾರೆ? ಇಲ್ಲ 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 ಕೇಳ್ತೀನಿ, ನಾನು ಬರ್ತಾರೆ, ಇವತ್ತು ಮಾತಾಡ್ತೀನಿ, ನಾಳೆ ಮಾತಾಡ್ತೀನಿ. ನಂಗೆ ಗೊತ್ತಿಲ್ಲ. ಈಗ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾರೆ. ಪ್ರಸನ್ನ, ಒಂದು ಕಡೆ ಚಲುವರಾಯಸ್ವಾಮಿ ಖಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ, ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಬಹಳ ಕಷ್ಟ, ಮುಖಂಡರು ಒಂದಾದ್ರೂ ಕೂಡ ಕಾರ್ಯಕರ್ತರ ಒಂದು ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಹಂಗೆ ಹೇಳಲೇ ಇಲ್ಲ, ನಾನು ಸರಿ ಮಾಡ್ತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮೀಟಿಂಗ್ ಬೇರೆ ಫಿಕ್ಸ್ ಆಗ್ತಾ ಇದೆ. ಈಗ ಮುಂದೇನಾಗುತ್ತೆ, ಕಡೆಗಳಿಗೆಲ್ಲಾದರೂ ಕೂಡ ಮಂಡ್ಯದ ಏನು ಬಿರುಕು ಪ್ಯಾಚಪ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಪ್ರಸನ್ನ. ಅಮರ್ ಪ್ರಸಾದ್, ಮಂಡ್ಯದ ಮಂಡ್ಯ ಬಿಸಿ ತಣ್ಣಗಾಗುವಂತಹ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಇದು ಕಾಂಗ್ರೆಸ್ ನಾಯಕರಿಗೆ ಹೆಚ್ಚು ತಲೆನೋವನ್ನ ತಂದಿಟ್ಟಿದೆ. ಯಾಕೆಂದ್ರೆ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಇರ್ಬೋದು, ರವಿ ಗಾಣಿಗ ಇರ್ಬೋದು, ರಮೇಶ್ ಬಂಡೆ ಸಿದ್ದೇಗೌಡ ಇರ್ಬೋದು, ಇಂತಹ ಎಲ್ಲಾ ಮಾಜಿ ಶಾಸಕರು ಮತ್ತು ಪ್ರಮುಖ ನಾಯಕರು ಪರೋಕ್ಷವಾಗಿ ಸುಮಲತಾ ಪರ ಕೆಲಸ ಮಾಡ್ತಾ ಇದ್ದಾರೆ, ಮೈತ್ರಿ ಅಭ್ಯರ್ಥಿ ಪರ ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದು ಮೈಸೂರಿನ ಮೇಲೆ ಇದರ ನೇರವಾದಂತಹ ದುಷ್ಪರಿಣಾಮ ಬೀರ್ತಾ ಇದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ನಾಯಕರು ಕೆಲಸ ಮಾಡದೆ ಹೋದ್ರೆ ನಾವು ಜೆಡಿಎಸ್ ನ ಶಾಸಕರು ಇರ್ಬೋದು, ಜೆಡಿಎಸ್ ನ ನಾಯಕರು ಮೈಸೂರಿನಲ್ಲಿ ಕೆಲಸ ಮಾಡೋದಿಲ್ಲ ಅನ್ನುವಂತಹ ನೇರವಾದಂತಹ ಕಟುವಾದಂತಹ ಎಚ್ಚರಿಕೆಯನ್ನ ಮೈಸೂರಿನಲ್ಲಿ ನೀಡಲಾಗ್ತಾ ಇದೆ. ಇದು ನೇರವಾಗಿ ಎರಡೂ ಕಡೆಗಳಲ್ಲಿ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ತಲೆನೋವನ್ನ ತಂದಿಟ್ಟಿದೆ. ಹೀಗಾಗಿ ಚಲುವರಾಯಸ್ವಾಮಿ ಮತ್ತು ಉಳಿದ ಎಲ್ಲಾ ಕಾಂಗ್ರೆಸ್ ಮುಖಂಡರು ಖಡಾಖಂಡಿತವಾಗಿ ತಾವು ಕೆಲಸ ಮಾಡೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಮಾತ್ರ ಇನ್ನೊಂದು ಸ್ವಲ್ಪ ಮಟ್ಟಿಗಿನ ಆಶಾಭಾವನೆಯನ್ನ ಉಳಿಸ್ಕೊಂಡಿದ್ದಾರೆ. ನಿನ್ನೆ ಮತ್ತು ಮೊನ್ನೆಯೂ ಕೂಡ ಸಾಕಷ್ಟು ಸಭೆಗಳನ್ನ ಕರೆಯುವಂತ ಪ್ರಯತ್ನವನ್ನ ಮಾಡಿದಂತಹ ಸಿದ್ದರಾಮಯ್ಯನವರು ಇದೀಗ ನಾಳೆಯೂ ಮತ್ತೆ ಮಂಡ್ಯ ಕಾಂಗ್ರೆಸ್ ಪ್ರಮುಖರನ್ನ ಕರೆದು ಮಾತನಾಡಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲೇ ಯುಗಾದಿ ಹಬ್ಬ ಮುಗಿಯೋದ್ರೊಳಗಾಗಿ ಆದ್ರೂ ಎಲ್ಲೋ ಒಂದು ಕಡೆ ಮಂಡ್ಯದ ಸಮಸ್ಯೆ ಬಗೆಹರಿದು ಅಲ್ಲಿ ಉಂಟಾಗಿರುವಂತಹ ಕಹಿ ತಣ್ಣಗಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಆಲೋಚನೆ ಮಾಡ್ತಿದ್ದಾರೆ. ಆದ್ರೆ ಚಲುವರಾಯಸ್ವಾಮಿ ಏನ್ ಹೇಳಿದ್ದಾರೆ ಗೊತ್ತಿಲ್ಲ, ಅದೆಲ್ಲವನ್ನು ಕೂಡ ಬಗೆಹರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅಮರ್ ಪ್ರಸಾದ್.